ಹೇಳ್ರಿ. ತುಕಾರಾಮ್ ಖರೆ ಇವರಾದ್ರೂ ಕೂಡ ಶಿವಾಜಿ ಮಹಾರಾಜರಿಗೆ 51 ಮತ್ತು ಕುಂತಿ ಪಾತ್ರಿಗೆ 51 ರೂಪಾಯಿ. ತುಕಾರಾಮ್ ಖರೆ ಪೂರ್ಣ ಬರೀತೇವ್ರಿ. ಅಮೋಲ್ ಬಿರಾಜ್ದಾರ್ ಕುಂತಿ ಪಾತ್ರಿಗೆ 25 ರೂಪಾಯಿ ಕೊಟ್ರ ಬಿತ್ತು ಹೇಳ್ರಿ. ಹಿರಿಯ ಅಣ್ಣನಾದ ವೀರಕರ್ಣನು ದುರ್ಯೋಧನಿಗೆ ವಚನವನ್ನು ಕೊಟ್ಟನು. ಅದುವೇನೆಂದ್ರೆ ನಿನ್ನ ತಲೆಯಲ್ಲಾದ ಪಾಂಡವರಿಗೆ ಮರಣವನ್ನು ಮಾಡೋದು ಪ್ರಮಾಣವನ್ನು ಮಾಡೋರು. ಹೇ ಅತ್ತೆಮ್ಮನವ್ರೆ, ನೀನು ಏನು ಚಿಂತೆಯನ್ನು ಮಾಡಬೇಡಲ್ಲ ಅತ್ತೆಮ್ಮನವ್ರೆ. ಅಯ್ಯೋ ಸಾರ್ತಿ, ಅಪ್ಪ ಸಾರ್ತಿ, ನನ್ನ ಮಗ ಆಗನಂತ ವೀರಕರ್ಣಿಗೆ ಬೇಗಿನ ಕಳ್ಸಪ್ಪ ಸಾರ್ತಿ. ಓಂ ನಾದರಿನ ನಾನು ಒಂದು ನೀತಿ ಮಾತು ಚಂದ ಹೇಳ್ತಿ ಕೇಳಕರನೆ. ಅದೇನು ತಡ ಮಾಡಿದ ಹೇಳಮ್ಮ ತಾಯಮ್ಮನೆ. ಕೇಳಪ್ಪ ಮಗನೇ ಕೇಳನೆ ನನ್ನ ಮಾತ, ಕೇಳನೆ ನನ್ನ ಮಾತ ಹೇಳುವೆ ಮಗನೇ.
ಆ ಹೇ ಕರ್ಣ ಮಗನೇ ಆ ಹೇ ತಾಯಮ್ಮನೆ ಅರಣ್ಯ ಒಳಗೆ ಇರೋದಂತ ಪಾಂಡವರಿಗೆ ನೀ ಹಿರಿಯ ಅನ್ನ ಆಗಂತ ವೀರ ಕರ್ಣ ನೀನು ಆ ಅವ್ರುಗಡೆ ನೀ ಚಂದಾಗಿ ಇರೋ ಕರ್ಣೆ ಅವ್ರಿಗೆ ಯುದ್ಧವನ್ನು ಮಾಡಿಬೇಡ ಶಹಬ್ಬಾಯ್ ಆ ಹೇ ತಾಯಮ್ಮನೆ ಆ ಹೇ ಕರ್ಣ ಮಗನೇ ನನ್ನನ್ನು ಕರೆಸಿದ ಕಾರಣ ಏನಿರೋದು ಹೇಳ ಮಹಾಜನನಿ ಆ ಹೇ ತಾಯಮ್ಮನೆ ಆ ಹೇ ಕರ್ಣನೆ ಆ ಹೇ ತಾಯಮ್ಮನೆ ಆ ಹೇ ಕರ್ಣ ಮಗನೇ ಇದಕ್ಕೆ ನಾನು ನೀತಿ ಹೇಳೋನು ಕೇಳ ಮಹಾಜನನಿ ಏನೋ ಚಂದಾಗಿ ಹೇಳಿ ಕರ್ಣೆ ಇಂಥ ಮಾತವನ್ನು ಆವಾಗ ಗೊತ್ತು ಮಾಡಿದ್ದರೆ ಆ ಪ್ರಾಂತ್ಯದ ಪಾಂಡವರಿಗೆ ಆರಣದಲ್ಲಿ ಕಳವದಲ್ಲಿ ಆ ದುರ್ಯೋಧನಿಗೆ ಮಿತ್ರ ಆಗೋದು ಸಂತೋಷ ನಮ್ಮ ತಾಯಿ. ಹೇ ತಾಯಮ್ಮನೆ, ಆ ದುರ್ಯೋಧನಿಗೆ ಸನ್ಮತಿ ಕೊಡಲಾರ್ದೆ ಅರ್ಜುನಿಗೆ ಸನ್ಮತಿ ಕೊಟ್ರೆ ಎಂದಿಗೆ ನನ್ನಿಂದ ಆಗ್ಲಾರ್ದು ನಮ್ಮ ತಾಯಮ್ಮನೆ. ಅಯ್ಯೋ, ಈ ದುರ್ಯೋಧನಿಗೆ ನೀನು ವಚನ ಕೊಟ್ಟಿದ್ದು ನಾ ಯಾರಿಗೆ ಹೇಳಿ ಏನು ಕೇಳಿ? ಶಹಬ್ಬಾಯ್. ಹೇ ತಾಯಮ್ಮನೆ, ಆ ಅದರ ಪಾರ್ಥನಿಗೆ ಕೊಂದು ಹಾಕುವ ನಮ್ಮ ತಾಯಮ್ಮನೆ. दत्तात्रय मल्लेशी गुरु कर्णपाठ 51 रुपये. अशोक दोडतले यांच्याकडून कर्ण, कुंती आणि कृष्ण पाठला 51 रुपये. कणबस महाराज यांच्याकडून भीम पाठला 20 रुपये. समीर तांबोळी यांच्याकडून कर्ण पाठला 101 रुपये बक्षीस दिलेला आहे. ಅಶೋಕ್ ದೊಡ್ತಲೆ, ಕರ್ಣ, ಕುಂತಿ, ಕೃಷ್ಣ ಇವರು 3 ಮಂದಿಗೆ ಪಾತ್ರಧಾರಿಗೆ 51 ರೂಪಾಯಿ ಕೊಟ್ಟರೆ ನಾವು ಕಂಪನಿ ವತಿಯಿಂದ ಪೂರ್ಣ ಬರಿದ್ದು. ಸಮೀರ್ ತಾಂಬೋಳಿ ಕರ್ಣ ಪಾತ್ರಕ್ಕೆ 51 ರೂಪಾಯಿ ಕೊಟ್ಟರೆ 101 ರೂಪಾಯಿ ಕೊಟ್ಟರೆ ನಾವು ಪೂರ್ಣ ಬರಿದ್ದು. ಹೇ ಧರ್ಮರಾಯನೇ, ಆ ಕೌರವರಿಗೆ ಮರಣವನ್ನು ಮಾಡೋದಕ್ಕೆ ತುರಂತವಾಗಿ ಪಾರ್ಥನಿಗೆ ಕರೆಸಲದಲ್ಲ ಧರ್ಮರಾಯನೇ. ನನ್ನ ತಮ್ಮನಾದ ವೀರಾರ್ಜುನಿಗೆ ಅತಿ ಜಾಗೃತಿಯಿಂದ ಕರೆಸುವಂತನಾಗಲ್ಲ ಆಯ ಸಾರಥಿ. ಹಾ
ಇವ್ರಿಗೆ ಹ್ಯಾಂಗ ಮಾತಾಡಿಸ್ಬೇಕ್ರಿ ಸಂಗೀತಗಾರ ಸುರ್ಮಣಿ? ಹೌದು, ಹಂಗೆ ಆಗಲಿ. ದುಷ್ಕಾಲವಾಗಿ ಸುಕಾಲ ಬತ್ತು ಒಕ್ಕಲ್ತಾನ ಮಾಡ್ಬೇಕಂದು ಎತ್ತಳಿಗೆ ಹೋದ ಎತ್ತು ತಂದ, ದಿಂಡಕ್ಕೆ ಹೋದ ದಿಂಡು ತಂದ, ನಾಗುಡಿಸಲಿಕ್ಕೆ ಹೋದ ನಗ ತಂದ, ಸೋಲಾಪುರಕ್ಕೆ ಹೋದ ಸೋಲ್ ತಂದ, ಜತ್ತಿಗೆ ಹೋದ ಜತ್ತಿಗೆ ತಂದ, ಕುಡುಗನೂರಿಗೆ ಹೋದ ಕುಡುಗ ತಂದ, ಕನ್ನಡ ಹೊಳಂಗಿಲ್ಲ ನೆಟ್ಗೆ. ಇದು ಹೋದ ಕುಡ ತಂದ, ಸಜ ಜನ್ಮ ಮಾಡಿ ಹೊಲ್ದಾಗ ಸಿಳೆ ಗಣ ಅಂದು ಗಳೆ ಚಾಲು ಮಾಡ್ದ. ಶ್ರೀ ಗಣೇಶ ಅಂದು ಗಳೆ ಚಾಲು ಮಾಡ್ದ. ಶ್ರೀ ಗಣೇಶ ಅಂದು ಗಳೆ ಚಾಲು ಮಾಡ್ದ. ಹೌದು. ನಟ್ಟ ನಡುವಾಗ ಪಂಡಿಗೆ 10 ದಿಂಡು ಮುರಿತು, ನನ್ನ ಗುಂಡಿ ಹಾಬರ್ಸಿ ಓಡಿ ಬಂದವ್ರು ಸಾರ್ದವ್ರು ಕಟ್ಟ ಶಬಾಷ್. ಹರಿಯರಿಗೆ ಪರಿ ಪರಿದಿಂದ ವಿಚಾರಿಸುವ ನೀನು ಯಾವುದೀರ ಗುಣಗಂಭೀರ. ಹೌದು, ಗುಡ್ಡಪ್ಪನ ಮಗ ಗುಂಡ್ಯ, ನಾನು ಗುಡ್ಡದಾಗಿರುವ ನಿಮ್ಮಂತ ದಡ್ಡ ಸಾರ್ ದಡ್ಡವ್ರಿಗೆ ದಡ್ಡ ಸಿಕ್ಕವ ನನಗೆ ಪಟಾಣಿ ಸಾರ್ ನಾನು ದಾರ ಅಂದ್ರೆ ಅರ್ರಮಟ್ಟನಾದ ದುರ್ಗಟ್ಟ ಶೌರ್ಯದಿಂದ ಶ್ರೇಷ್ಠಕ್ಕೆ ಪ್ರಕಟವನ್ನ ಮಾಡಿ ಸಾರಥಿ ಹರ್ಷವನ್ನ ಬಿಟ್ಟು ಶಸ್ತ್ರ ಕೊಟ್ಟು ಕರವಿಟ್ಟು ಸಾರಥಿ ನನ್ನ ಒಳಗೆ ದಿಟ್ಟನೆಂದು ಹರಿಕೊಟ್ಟು ವರ ತೊಟ್ಟು ವೈರಿಗೆ ಸುಟ್ಟು ಸಾರಥಿ ಈ ಭೂಮಂಡಲ ಮೇಲೆ ಘೋರ ತಪಸ್ಸರವನ್ನು ಮಾಡಿ ಪಾಶುಬುದ್ಧಿ ಅಸ್ತ್ರವನ್ನು ಪಡೆದುಕೊಂಡು ಮಣ್ಣು ದೈತ್ಯರನ್ನ ಮಣ್ಣು ಮುಕ್ಕಿಸಿ ಅವರ ಕುಲನಾಶವನ್ನ ಮಾಡಿ ಸಾರಥಿ ಈ ಕಾಯನ ಕುಂತಿ ಮಾತೆ ಉದರದಲ್ಲಿ ಜನಿಸಿದಂತ ಕೊಂಡಾರ್ಜುನ ಬಂದನಂತ ತಿಳಿಯಲ್ಲ ಸಾರಥಿ. ಸೇದುವಾಯ್ತು
ಇಂದಿಂದ ಆ ಮಾಡುವ ಮಂದಿಗೆ ಬಹಳ ಅನಂತರಿತ್ತು. ನಿಮ್ಮ ರಾಜರಂಗ ಮಂಟ ಬಿಟ್ಟು ನೆರೆದಿರುವ ಸಭಾಮಂದಿರಕ್ಕೆ ಬಂದು ತಾತ್ಪರ್ಯ ಅಂದ್ರೆ ಈ ಬರೀ ಬಿಲ್ಲಬಾಣಗಳನ್ನ ಟಣಕಾರಿಸುತ್ತ ಪ್ರವೀಣವನ್ನ ಆಗುದು ಕಾರಣವೇನಂದ್ರೆ ಪುಂಡ ಪಾಂಡವರ ಹಿಂಡ ಕೌರವರದೊಳಗ ದಂಡ ಭಂಡಾಟದೊಳಗ ಚಂಡಾಡಿಸುತ್ತ ನಡೆದಿದ ಕಾರಣನಿಗೆ ಚಂಡವನ್ನ ಹಿಡಿದು ಮಂಡಲವನ್ನ ಹಿಡಿದು ಒಡೆಯ ಧರ್ಮರಾಯ ಕರೆಸೋದ ಕಾರಣಕ್ಕಾಗಿ ಬರೋದೈತಲ್ಲ ಸಾರಥಿ. ಒಂದು ಸಾರ್ಥಕ ಪುಣ್ಯ ಬುದ್ಧಿ ಮಾತಾಡ್ರಿ